ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ಇವತ್ತು ಒಂದು ವಿಶೇಷ ಪವರ್ಫುಲ್ ಬೀಜ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ನೀವು ಆಲ್ರೆಡಿ ಕೇಳಿರ್ತೀರಾ, ಯಾಕೆಂದರೆ ಇದು ಅಷ್ಟು ಪವರ್ಫುಲ್ ಬೀಜ ಮಂತ್ರ. ನಾನು ಯಾವುದೇ ಮಂತ್ರಗಳನ್ನು ನಿಮಗೆ ಹೇಳಿಕೊಟ್ರು ಅದರಲ್ಲಿ ಈ ಬೀಜ ಮಂತ್ರ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಯಾಕೆಂದರೆ ಇದು ಪವರ್ಫುಲ್ ಆಕರ್ಷಣಾ ಬೀಜ ಮಂತ್ರ. ಸ್ನೇಹಿತರೆ, ಈ ಬೀಜ ಮಂತ್ರವನ್ನು ನೀವು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಫಸ್ಟ್ ತಿಳಿಸ್ಕೊಡ್ತೀನಿ, ಸರಿನಾ? ಈ ಬೀಜ ಮಂತ್ರವನ್ನು ಕಾಮಾಸಕ್ತಿ ಬೀಜ ಮಂತ್ರ, ಆಕರ್ಷಣಾ ಶಕ್ತಿ ಬೀಜ ಮಂತ್ರ ಅಂತ ಕರಿತೀವಿ. ಇದನ್ನು ಶ್ರೀಕೃಷ್ಣ ಮತ್ತು ಮಹಾಲಕ್ಷ್ಮಿಯ ತತ್ವಕ್ಕೆ ಸಂಬಂಧಿಸಿದಂಥ ಬೀಜ ಮಂತ್ರ. ಇದನ್ನು ನೀವು ಬಳಸೋದ್ರಿಂದ ಈ ಪ್ರೀತಿ, ಗೌರವ, ಸಾಫ್ಟ್ನೆಸ್ಸು, ಮ್ಯಾಗ್ನೆಟಿಸಮ್ನ ನಿಮ್ಮ ಲೈಫಲ್ಲಿ ತರ್ಬೋದು, ಸರಿನಾ? ನಿಮ್ಮ ಜೀವನದಲ್ಲಿ ಇದನ್ನು ನೀವು ಮಾಡೋದ್ರಿಂದ, ಇದನ್ನು ನೀವು ಜಪ ಮಾಡೋದ್ರಿಂದ, ಇದನ್ನು ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಸುತ್ತಲಿರುವಂಥ ಆರಾ ಪವರ್ಫುಲ್ ಆಗಿ ಆಕರ್ಷಣೆ ಆಗುತ್ತೆ, ಸರಿನಾ? ನಿಮ್ಮ ಆರಾ ಅಟ್ರಾಕ್ಟ್ ಆಯಿತು ಅಂತಂದರೆ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಸುತ್ತ ಓಡಾಡೋದಕ್ಕೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಜನ ಇಷ್ಟಪಡ್ತಾರೆ. ಜನ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮನ್ನು ಇಷ್ಟಪಡ್ತವೆ, ಸರಿನಾ? ನಿಮ್ಮ ಆರಾ ಅಟ್ರಾಕ್ಟ್ ಆಯಿತು ಅಂತಂದರೆ ನಿಮ್ಮ ಲೈಫೇ ಒಂದು ರೀತಿ ಚೇಂಜ್ ಆದಂಗೆ. ನಿಮ್ಮ ಆರಾ ಅಟ್ರಾಕ್ಟ್ ಆಯಿತು ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ದುಡ್ಡನ್ನು ಈಸಿಯಾಗಿ ಆಕರ್ಷಣೆ ಮಾಡ್ಬೋದು, ಪ್ರೀತಿಯನ್ನು ಈಸಿಯಾಗಿ ಆಕರ್ಷಣೆ ಮಾಡ್ಬೋದು, ನೀವು ಇಷ್ಟಪಡುವಂಥ ವ್ಯಕ್ತಿಗಳನ್ನು ಆಕರ್ಷಣೆ ಮಾಡ್ಬೋದು. ಎಷ್ಟು ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಗೊತ್ತಾ ಸ್ನೇಹಿತರೆ? ಇದ್ರ ಜೊತೆಗೆ ನೀವು ದೂರ ಆಗಿರುವಂಥ ನಿಮ್ಮ ಪ್ರೀತಿಯನ್ನು, ನೀವು ಇಷ್ಟಪಡುವ ವ್ಯಕ್ತಿಗಳಲ್ಲಿ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ನಿವಾರಣೆ ಮಾಡ್ಕೋಬೋದು, ಆಕರ್ಷಣೆಯನ್ನು ತರ್ಬೋದು. ಅವರೇ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮನ್ನು ಮಾತಾಡ್ಸೋಕ್ಕೆ ಬರ್ತಾರೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಸರಿನಾ? ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅದೆಲ್ಲವನ್ನು ಇದು ಕೊಡುತ್ತೆ. ಧನಾಕರ್ಷಣೆ, ನೀವು ದುಡ್ಡನ್ನು ಆಕರ್ಷಣೆ ಮಾಡ್ಬೋದು. ನೀವು ಯಾವುದೇ ಕೆಲಸ ಮಾಡಬೇಕು ಅಂದರೂ ಅದರಲ್ಲಿ ನಿಮಗೆ ಚಾನ್ಸ್ಗಳು ಸಿಗ್ತವೆ, ಅವಕಾಶಗಳು ಸಿಗ್ತವೆ. ನೀವು ಏನು ಮಾಡಬೇಕು ಅಂದ್ಕೊಂಡಿರ್ತೀರಾ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಸರಿನಾ? ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಪ್ರಯತ್ನ ಮಾಡ್ತಾ ಇತ್ತು ಅಂತಂದರೆ ಅದೇ ನಿಮ್ಮನ್ನು ಹುಡ್ಕೊಂಡು ನೀವು ಇದ್ದಲ್ಲಿಗೆ ಬರುತ್ತೆ. ನಿಮ್ಮ ಅಟ್ರಾಕ್ಷನ್ ಫೀಲ್ಡನ್ನು ಇದು ಕ್ಲೀನ್ ಮಾಡುತ್ತೆ. ಎಲ್ಲ ನಿಮ್ಮನ್ನೇ ಆಕರ್ಷಣೆ ಮಾಡ್ತಾ ನಿಮ್ಮ ಹತ್ರನೇ ಬರೋ ಹಾಗೆ ಇದು ಮಾಡುತ್ತೆ. ಜೊತೆಗೆ ನಿಮ್ಮ ಮಾತಿನಲ್ಲಿ ಎನರ್ಜಿ ಶಕ್ತಿ ಜಾಸ್ತಿ ಆಗುತ್ತೆ. ನಿಮ್ಮ ಮಾತಿಗೆ ಯಾರೇ ಆಗಲಿ ಮರಳಾಗ್ತಾರೆ. ಒಂದು ರೀತಿ ಮರಳಾದಂಗೆ ತಾನೇ. ನಾವು ಅಟ್ರಾಕ್ಟ್ ಆಗಿ ನಾವು ಮಾತಾಡ್ತೀವಿ ಅಂತಂದರೆ ಸುಮ್ಮನೆನಾ? ನಾವು ಇನ್ನೊಬ್ಬರನ್ನ ಆಕರ್ಷಣೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಆಟೋಮೆಟಿಕ್ಕಾಗಿ ನಮ್ಮ ಮಾತಿಗೆ ಅವರು ಬಿದೋಗ್ತಾರೆ ಕಣ್ರಿ, ಖಂಡಿತ ಬಿದೋಗ್ತಾರೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಆಯಿತಾ? ಟ್ರೈ ಮಾಡಿ ನೋಡಿ. ಜೊತೆಗೆ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಸೌಂದರ್ಯ ತುಂಬಾ ಇಂಪ್ರೂವ್ ಆಗುತ್ತೆ, ಸರಿನಾ? ಅಟ್ರಾಕ್ಟ್ ಆಗುತ್ತೆ. ನಿಮ್ಮ ಇನ್ನರ್ ಬ್ಯೂಟಿ, ನಿಮ್ಮ ಒಳಗಡೆ ಇರೋ ನಿಮ್ಮ ಮನಸ್ಸಿನ ಸೌಂದರ್ಯ, ಇನ್ನರ್ ಬ್ಯೂಟಿ ಹೊರಗಡೆ ಕಾಣುತ್ತೆ, ಸರಿನಾ? ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆ ಮನಸ್ಸು ಕಾಣೋ ಹಾಗೆ ಆಗುತ್ತೆ. ಜೊತೆಗೆ ನಿಮಗೆ ಕೋಪ ಗೀಪ ಎಲ್ಲ ಕಡಿಮೆ ಆಗುತ್ತೆ ಕಣ್ರಿ, ಖಂಡಿತ. ನಿಮಗೆ ಕೋಪ ಗೀಪ ಏನಾದ್ರು ಬರ್ತಿತ್ತು ಅಂತಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ನಿಮಗೆ ಭಕ್ತಿ, ಧ್ಯಾನ, ಮ್ಯಾನಿಫೆಸ್ಟೇಷನ್ನ ಎನರ್ಜಿ ಜಾಸ್ತಿ ಆಗುತ್ತೆ. ನೀವು ಏನೇ ಮಾಡ್ತೀನಿ ಅಂತಂದರೂ ನಿಮಗೆ ಅದರಲ್ಲೊಂದು ಪವರ್ ಅನ್ನೋದು ಸಿಗುತ್ತೆ, ಸರಿನಾ? ನೀವು ಯಾವ ಕೆಲಸಕ್ಕೆ ಇದನ್ನು ಬಳಸಬಾರ್ದು. ಇದನ್ನು ನೀವು ಬೇರೆಯವರನ್ನ ಬಲವಂತಕ್ಕೆ ಕಟ್ಟಾಕೋದಕ್ಕೆ ಮಾಡಬಾರ್ದು, ಬಲವಂತಕ್ಕೆ ಇನ್ನೊಬ್ಬರನ್ನ ಸೆಳೆಯೋದಕ್ಕೆ ಮಾಡಬಾರ್ದು. ಬೇರೆಯವ್ರನ್ನ ಹಾಳು ಮಾಡಬೇಕು ಅಂತಂದರೆ, ಹಾನಿ ಮಾಡೋಕ್ಕೆ ದ್ವೇಷ ಇಟ್ಕೊಂಡಿದ್ರೆ ಖಂಡಿತ ಇದನ್ನು ಬಳಸಬಾರ್ದು. ಸ್ನೇಹಿತರೆ, ಇದು ಎಲ್ಲ ರೀತಿ ನಿಮ್ಮ ಲೈಫನ್ನು ಬದಲಾಯಿಸುವಂಥ ವಿಶೇಷ ಕಾಮಾಸಕ್ತಿ ಇರುವಂಥ ಪವರ್ಫುಲ್ ಅಟ್ರಾಕ್ಷನ್ ಬೀಜ ಮಂತ್ರ. ಸ್ನೇಹಿತರೆ, ಈ ಬೀಜ ಮಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ಬೀಜ ಮಂತ್ರ ಯಾವುದು? ಈ ಬೀಜ ಮಂತ್ರನೇ ಕ್ಲೀಮ್ ಬೀಜ ಮಂತ್ರ. ಕ್ಲೀಮ್, ಒಂದೇ ಅಕ್ಷರ, ಒಂದೇ ವರ್ಡು, ತುಂಬಾ ಪವರ್ಫುಲ್ ಆಗಿರುವಂಥ ವಿಶೇಷ ಬೀಜ ಮಂತ್ರ. ಸ್ನೇಹಿತರೆ, ಇವತ್ತು ದೊಡ್ಡದಾಗಿ ಬೀಜ ಮಂತ್ರವನ್ನು ನಾನು ತಂದಿಲ್ಲ, ದೊಡ್ಡದಾಗಿರುವಂಥ ಮಂತ್ರಗಳನ್ನು ತಂದಿಲ್ಲ. ಇದೊಂದೇ ಮಂತ್ರ ನಿಮಗೆ ಇಷ್ಟು ರೀತಿಯಲ್ಲಿ ಉಪಯೋಗ ಆಗುತ್ತೆ. ಖಂಡಿತ ಇದನ್ನು ನೀವು ಬಳಸ್ಬೋದು, ಸರಿನಾ? ಇದನ್ನು ಯಾವ ರೀತಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಬೆಳಗ್ಗೆ ಸೂರ್ಯ ಹುಟ್ಟಿದ ನಂತರ, ಸರಿನಾ? ಸೂರ್ಯೋದಯ ಆದ ನಂತರ ಎಷ್ಟು ಹೊತ್ತಕ್ಕಾಗುತ್ತೆ? ಮಿನಿಮಮ್ 6 ಗಂಟೆ ಮೇಲೆ ಸೂರ್ಯ ಹುಟ್ಟುತ್ತಾನೆ. ಆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು. ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ನೀವು ಇದನ್ನು ಮಾಡ್ಬೋದು, ಸರಿನಾ? ನೀವು ಪ್ರತಿದಿನ ಮಾಡಬೇಕು, ಸರಿನಾ? ಒಂದಿನ 2 ದಿನ ಮಾಡ್ಬಿಟ್ಟು ನಿಲ್ಲಿಸ್ಬಿಡೋದಲ್ಲ. ಸೋಂಬೇರಿಗಳಾಗಬೇಡಿ, ಆಯಿತಾ? ಸೋಂಬೇರಿಗಳಾಯಿತು ಅಂತಂದರೆ ನಮ್ಮ ಯಾವ ಕೆಲಸಗಳು ನಡೆಯೋದಿಲ್ಲ. 1 ದಿನ 2 ದಿನ ಅಲ್ಲ, ಪ್ರತಿದಿನ ಇದನ್ನು ಮಾಡಿ, ಸರಿನಾ? ನಾನು ಹೇಳ್ಕೊಡೋಂಥ ಯಾವುದೇ ಮಂತ್ರಗಳನ್ನು ಬಳಸಿದ್ರು ಇದನ್ನು ಕೂಡ ಜೊತೆಯಲ್ಲಿ ಒಂದು ಪಾಟ್ ಅಂತ ತಗೊಂಡು ಇದನ್ನು ಕೂಡ ಮಾಡಿ, ಆಯಿತಾ? ಮಲ್ಕೊಳ್ಳೋಕ್ಕೂ ಮುಂಚೆ ಮಾಡಿ. ನೀವು ಮಾಡಬೇಕಾದ್ರೆ ಏನು ಮಾಡಬೇಕು? ನೀವು ಒಂದು ಶುದ್ಧವಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ನೀವೇನು ಮಾಡ್ತೀರಾ? ಬೆನ್ನು ಸ್ಟ್ರೈಟ್ ಆಗಿರಲಿ, ಶುದ್ಧವಾಗಿರೋ ಜಾಗದಲ್ಲಿ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ನೀವೇನು ಮಾಡ್ತೀರಾ? ಕಣ್ಣು
ಕಣ್ಣು ಮುಚ್ಕೊಂಡು ಆಳವಾದ ಉಸಿರನ್ನ ತಗೊಳ್ಳಿ. 7 ಸಲ ಆಳವಾದ ಉಸಿರನ್ನ ತಗೊಳ್ಳೋದು ಬಿಡೋದು 7 ಸಲ ಮಾಡಿ ಆಯಿತಾ. ಮೈಂಡಲ್ಲಿ ಮನಸ್ಸಲ್ಲಿ ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಬೇರೆ ಯಾವುದೇ ಯೋಚನೆಗಳು ಇರಬಾರ್ದು ಆಯಿತಾ. ಇದನ್ನು ನೀವು ಮಾಡಿಕೊಂಡು ಈಗ ಈ ಕ್ಲೀಂ ಬೀಜ ಮಂತ್ರನ ನೀವು 108 ಸಲ ಹೇಳಬೇಕು ಸರಿನಾ. 108 ಸಲ ಶ್ರದ್ಧೆ, ನಂಬಿಕೆ, ಭಕ್ತಿ ಇರಬೇಕು. ನಿಮ್ಮ ಕೋರಿಕೆ ಏನಿದೆಯೋ, ಯಾವ ಕೆಲಸ ಆಗಬೇಕು, ಎಲ್ಲ ರೀತಿಯಲ್ಲೂ ಇದು ಕೆಲಸ ಮಾಡುತ್ತೆ ಹೌದಾ, ಹೇಳಿದಿನಾ. ನೀವು ಅದರಲ್ಲಿ ಯಾವ ಕೆಲಸ ಆಗಬೇಕು ಪರ್ಟಿಕ್ಯುಲರ್ ಆಗಿ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ ಸರಿನಾ. ನಿಮ್ಮ ಎನರ್ಜಿ ಫೀಲ್ಡ್ ಆಗಬೇಕಾ, ನಿಮ್ಮ ಸುತ್ತ ಒಂದು ಎನರ್ಜಿ ಲೇಯರ್ ಇದೆ ಅಂತ, ಒಂದು ವೈಟ್ ಕಲರ್ ಅಥವಾ ಗೋಲ್ಡ್ ಕಲರಲ್ಲಿ ನಿಮ್ಮ ಎನರ್ಜಿ ಲೇಯರ್ ಆರಾ ಇದೆ ಅಂತ ನೀವು ನಿಮ್ಮ ದೇಹದಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಈ ಮಂತ್ರವನ್ನು ಹೇಳಬೇಕಾದ್ರೆ ನೀವು ಯಾರನ್ನಾದರೂ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ದರೆ ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ, ಅಟ್ರಾಕ್ಟ್ ಆಗ್ತಾರೆ. ಇಲ್ಲ ಏನೂ ನಿಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೂ ನೀವು ನಿಮ್ಮ ಮನಸ್ಸನ್ನು ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ನೀವು ಆ ಮಂತ್ರವನ್ನು ಅಷ್ಟೇ ಜಪ ಮಾಡ್ಬೋದು ಸರಿನಾ. ಆ ಭಗವಂತನನ್ನು ಕೂಡ ನೆನಪು ಮಾಡ್ಕೊಳ್ಳಿ ಒಂದೇ ಸಲ. ಈ ಮಂತ್ರವನ್ನು ಖಂಡಿತ ಭಗವಂತನ ನೆನಪು ಮಾಡಿಕೊಂಡು ನೀವು ಈ ಮಂತ್ರವನ್ನು ಜಪ ಮಾಡ್ಬೋದು. ಇಲ್ಲ ನಿಮ್ಮ ಕೋರಿಕೆ ಇಂಥದ್ದು ಈಡೇರಬೇಕು, ನಾನು ಈ ರೀತಿಯಲ್ಲಿ ಕೆಲಸ ತಗೋಬೇಕು, ನಾನು ಈ ರೀತಿಯಲ್ಲಿ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಅವನು ನನಗೆ ಅಟ್ರಾಕ್ಟ್ ಆಗಬೇಕು, ಯಾವುದೇ ಕೋರಿಕೆ ಆದರೂ ಸರಿ ನೀವು ಕಲ್ಪನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು 108 ಸಲ ಜಪ ಮಾಡಿ ಸರಿನಾ. ಈ ಚಿಕ್ಕ ಮಂತ್ರವನ್ನು ನೀವು 108 ಅದಕ್ಕಿಂತ ಜಾಸ್ತಿನೇ ಹೇಳ್ಬೋದು. ನೀವು ಪ್ರಯತ್ನ ಪಟ್ಟರೆ ಯಾವುದು ಅಸಾಧ್ಯ ಅಲ್ವೇ ಅಲ್ಲ ಅಲ್ವಾ. ಖಂಡಿತ ಹೇಳಿ 108 ಸಲ, ಅದಕ್ಕಿಂತ ಜಾಸ್ತಿನೇ ಹೇಳಿ ಸರಿನಾ. ಮಂತ್ರ ಹೇಳಬೇಕಾದ್ರೆ ಈ ವಿಜುವಲೈಸೇಷನ್ ಮಾಡ್ಕೋಬೇಕು. ಏನಂತ ವಿಜುವಲೈಸೇಷನ್ ಮಾಡಬೇಕು ಅಂತಂದರೆ, ನಿಮ್ಮ ಹಾರ್ಟ್ನ ಭಾಗದಲ್ಲಿ ಒಂದು ಎನರ್ಜಿ ಬೆಳಕು, ಗುಲಾಬಿ ಬಣ್ಣದ್ದು ಅಥವಾ ಗೋಲ್ಡನ್ ಲೈಟು ಹೊಳಿತಾ ಇದೆ ಸರಿನಾ, ಹೊಳಿತಾ ಇದೆ. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಸುತ್ತ ಇರುವಂಥ ಎನರ್ಜಿ ಲೇಯರು ಕಾಣಿಸ್ತಾ ಇದೆ, ನಿಮ್ಮ ಎನರ್ಜಿ ಲೇಯರ್ ಆರಾ ಕಾಣ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಬೇಕು. ನಿಮ್ಮ ಮುಖ, ಕಣ್ಣು, ನಿಮ್ಮ ಮಾತು ಎಲ್ಲ ಅಟ್ರಾಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೋಬೇಕು ಸರಿನಾ. ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಕೆಲಸಗಳೆಲ್ಲ ಆಗೋಕ್ಕೆ ಶುರು ಆಗಿಬಿಡ್ತವೆ. ಇದನ್ನು ನೀವು ಕಲ್ಪನೆ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಕೂಡ ನೀವು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಕೋರಿಕೆಯನ್ನು ಕೂಡ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಸುತ್ತ ಪಾಸಿಟಿವ್ ಅಟ್ರಾಕ್ಟ್ ಆಗ್ತಾ ಇದೆ ಅನ್ನೋ ಭಾವನೆ ನಿಮ್ಮಲ್ಲಿ ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ತಾ ಇರಬೇಕು ಸರಿನಾ. ಇದ್ರೆ ನಾನು ಆಗಲೇ ಹೇಳ್ದಂಗೆ ಕೋರಿಕೆಯನ್ನು ಕೇಳ್ಕೊಂಡು ನೀವು ಮಾಡ್ಬೋದು. ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಸ್ನೇಹಿತರೆ, ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಮಾಡ್ಬೋದು. ಆದರೆ ಇದರ ಫಲ ಕಾಣಿಸೋದು ನಿಮಗೆ 7 ದಿನದಲ್ಲಿ, 14 ದಿನದಲ್ಲಿ, 21 ದಿನದಲ್ಲಿ ಕಾಣಿಸುತ್ತೆ ಸರಿನಾ. ಪ್ರತಿದಿನ ಮಾಡಿ ಆಯಿತಾ. ಇಷ್ಟು ದಿನ ಅಷ್ಟು ದಿನ ಅಂತ ಇದಕ್ಕೆ ಲಿಮಿಟನ್ನು ಇಟ್ಕೋಬೇಡಿ ಆಯಿತಾ. ನಿಮ್ಮ ಆರಾ ಶುದ್ಧವಾಗಿರಬೇಕು, ನೀವು ಯಾವಾಗಲೂ ಎನರ್ಜೆಟಿಕ್ ಆಗಿರಬೇಕು, ಪ್ರತಿಯೊಂದು ನಿಮ್ಮನ್ನೇ ಹುಡ್ಕೊಂಡು ಬರಬೇಕು ಅಂತಂದರೆ ನೀವು ಇದನ್ನು ಮಾಡಬೇಕು ಸರಿನಾ. ನೀವು ಇದನ್ನು ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮ ಸುತ್ತ ಇರುವಂಥ ಚೇಂಜಸ್ಗಳು ಏನೇನು ನಡೀತಾ ಇದೆ, ಏನೇನು ಮ್ಯಾಜಿಕ್ಗಳಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಇದನ್ನು ಪ್ರತಿದಿನ ಮಾಡಿ ಸರಿನಾ. ಈ ಪ್ರತಿದಿನ ಮಾಡೋದ್ರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಆಗುವಂಥ ಬದಲಾವಣೆಗಳು ನಿಮಗೆ ಗೊತ್ತಾಗ್ತವೆ. ನಿಮ್ಮ ಎನರ್ಜಿ ಲೇಯರು ತುಂಬ ಇಂಪ್ರೂವ್ ಆಗ್ತಾ ಇರುತ್ತೆ, ಆಕರ್ಷಣ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಯಾರ ಮುಂದೆ ಹೋಗಿ ನಿಂತ್ಕೊಂಡು ಅವರು ನಿಮ್ಮನ್ನು ಇಷ್ಟಪಟ್ಟು ಮಾತಾಡಿಸ್ತಾರೆ. ಖಂಡಿತವಾಗ್ಲೂ ಇದನ್ನು ನೀವು ಮಿಸ್ ಮಾಡ್ದೇ ಮಾಡಿ ಆಯಿತಾ. ಏನೇ ರಿಚುವಲ್ ಮಾಡಿ, ಏನೇ ಮಂತ್ರಗಳು ಹೇಳಿ, ಏನೇ ಪೂಜೆಗಳು ಮಾಡಿ, ಜೊತೆಗೆ ಇದನ್ನು ಕೂಡ ನಿಮ್ಮ ಒಂದು ಲೈಫಲ್ಲಿ ಪಾರ್ಟ್ ಅಂತ ತಗೊಂಡು ಮಾಡಿ. ಕ್ಲೀಂ ಬೀಜ ಮಂತ್ರ ಸ್ನೇಹಿತರೆ, ಈ ಪುಟ್ಟ ಬೀಜ ಮಂತ್ರದ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ. ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಖಂಡಿತ ನನ್ನ ವಾಟ್ಸಪ್ಗೆ DM ಮಾಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ, ವಿಶೇಷ ಮಂತ್ರಗಳ ಜೊತೆ, ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬೈ, ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.